In today's class we will be discussing about enterprise structure. ಇವತ್ತಿನ ಕ್ಲಾಸಲ್ಲಿ ಏನು ಮಾಡ್ತೀನಿ ಅಂತ ಅಂದರೆ ಎಂಟರ್ಪ್ರೈಸ್ ಸ್ಟ್ರಕ್ಚರ್ದು ಥಿಯರಿ ಹೇಳ್ತೀನಿ. ಆಲ್ರೆಡಿ ನೀವು ಸಿಲೆಬಸ್ ನೋಡ್ದಂಗೆ SAPದು ಓವರ್ವ್ಯೂ ಹೇಳಿದ್ದೀನಿ, ಬೇಸಿಕ್ ಹೇಳಿದ್ದೀನಿ, ಬಿಸ್ನೆಸ್ ಫ್ರೇಮ್ ವರ್ಕ್ ಆರ್ಕಿಟೆಕ್ಚರ್ ಹೇಳಿದ್ದೀನಿ. ಇದರೊಳಗೆ ಇದು ಬೇಸಿಕ್ ನಿಮಗೆ ಕಂಪ್ಲೀಟ್ ಈ ಕ್ಲಾಸ್ ಆದ ತಕ್ಷಣ ಇದು ಮೈನ್ ಚಾಪ್ಟರ್ಸ್ಗಳು. ಇಷ್ಟು ಮೈನ್ ಚಾಪ್ಟರ್. ಈ ಮೈನ್ ಚಾಪ್ಟ್ರಲ್ಲಿ ಫಸ್ಟ್ ಬಂದುಬಿಟ್ಟು ನಿಮ್ಗೆ ಓವರ್ವ್ಯೂ ಆಫ್ SAP MM ಎಲ್ಲ ಹೇಳಾಗಿದೆ. ಈಗ ಆರ್ಗನೈಸೇಷನ್ ಸ್ಟ್ರಕ್ಚರ್ ಆಫ್ ಎನ್ ಎಂಟರ್ಪ್ರೈಸ್, ಆರ್ಗನೈಸೇಷನ್ ಸ್ಟ್ರಕ್ಚರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದಮೇಲೆ ಮಾಸ್ಟರ್ ಡೇಟಾ ಫ್ಲೋ ಆಗುತ್ತೆ, ಆಮೇಲೆ ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ ಆಗುತ್ತೆ, ಆಮೇಲೆ ಪರ್ಚೇಸಿಂಗ್ ರಿಕ್ವೆಸ್ಟ್ ಆಗುತ್ತೆ, ಪರ್ಚೇಸ್ ಆರ್ಡರ್ ಆಗುತ್ತೆ, ಗೂಡ್ಸ್ ರೆಸಿಪ್ಟ್ ಆಗುತ್ತೆ, ಮತ್ತು ಇನ್ವಾಯ್ಸಿಂಗ್ ಆಗುತ್ತೆ. ಓಕೆ, ಇನ್ವಾಯ್ಸ್ ವೆರಿಫಿಕೇಷನ್ ಆದ ತಕ್ಷಣ ನಿಮ್ಮದು ಕ್ಲಾಸ್ ಕ್ಲೋಸ್ ಆಗುತ್ತೆ. ಸೊ ಇಷ್ಟು ಮೇಜರ್ ಚಾಪ್ಟರ್ಸ್ಗಳಿದೆ. ಈಗ ಫಸ್ಟ್ ಚಾಪ್ಟ್ರು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಆರ್ಗನೈಸೇಷನ್ ಸ್ಟ್ರಕ್ಚರ್ ಆಫ್ ಎನ್ ಎಂಟರ್ಪ್ರೈಸ್. ಸೊ ಆರ್ಗನೈಸೇಷನ್ ಸ್ಟ್ರಕ್ಚರ್ ಆಫ್ ಎನ್ ಎಂಟರ್ಪ್ರೈಸಲ್ಲಿ ಏನೇನು ಬರುತ್ತೆ, ನೀವೇನೇನು ಕಲಿತೀರಾ ಅಂತ ಅಂದರೆ, ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದರೆ ಏನು, ಕಂಪ್ನಿ ಅಂದರೆ ಏನು, ಕಂಪ್ನಿ ಕೋಡ್ ಅಂದರೆ ಏನು, ಪ್ಲ್ಯಾಂಟ್ ಅಂದರೆ ಏನು, ಸ್ಟೋರೇಜ್ ಲೊಕೇಶನ್ ಅಂದರೆ ಏನು, ಪರ್ಚೇಸ್ ಆರ್ಗನೈಸೇಷನ್ ಅಂದರೆ ಏನು, ಆಮೇಲೆ ಕಂಪ್ನಿ ಕೋಡ್ನ ಯಾವ ಥರ ಕಂಪ್ನಿಗೆ ಅಸೈನ್ ಮಾಡಬೇಕು, ಪ್ಲ್ಯಾಂಟನ್ನು ಯಾವ ಥರ ಕಂಪ್ನಿ ಕೋಡಿಗೆ ಅಸೈನ್ ಮಾಡಬೇಕು, ಅದೇ ಥರ ಪರ್ಚೇಸ್ ಆರ್ಗ್ನ ಯಾವ ಥರ ಕಂಪ್ನಿ ಕೋಡಿಗೆ ಅಸೈನ್ ಮಾಡಬೇಕು, ಸಿಮಿಲರ್ಲಿ ಪರ್ಚೇಸ್ ಆರ್ಗನೈಸೇಷನ್ನ ಪ್ಲ್ಯಾಂಟಿಗೆ ಹೇಗೆ ಮಾಡಬೇಕು, ಅಡಿಷ್ನಲಿ ಸ್ಟ್ಯಾಂಡರ್ಡ್ ಪರ್ಚೇಸ್ ಆರ್ಗನೈಸೇಷನ್ ಟು ಪ್ಲ್ಯಾಂಟ್ ಇದನ್ನೆಲ್ಲ ಯಾವ ಥರ ಅಸೈನ್ ಮಾಡಬೇಕು ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ. ಇದೆಲ್ಲ ಏನಿರುತ್ತೆ ಅಂದರೆ, ಫಸ್ಟ್ ಥಿಯರಿ ಇರುತ್ತೆ. ಥಿಯರಿ ಆದಮೇಲೆ ನಿಮಗೆ ಸಿಸ್ಟಮಲ್ಲಿ ಹೋಗಿ ಇಷ್ಟೂ ಕಾನ್ಫಿಗರ್ ಮಾಡೋದು ಹೇಳ್ಕೊಡ್ತೀನಿ. ನೀವು ಆ್ಯಸ್ ಎನ್ SAP MM ಕನ್ಸಲ್ಟೆಂಟು, ಯು ಆರ್ ಎನ್ ಫಂಕ್ಷನಲ್ ಕನ್ಸಲ್ಟೆಂಟ್ ಅಂದರೆ ನೀವು ಕಾನ್ಫಿಗರೇಷನ್ ಮಾಡ್ತೀರಾ. ಟೆಕ್ನಿಕಲ್ ಕನ್ಸಲ್ಟೆಂಟ್ ಅಂದರೆ ನೀವು ಕೋಡಿಂಗ್ ಬರಿತೀರಾ. ಬಟ್ ನಮ್ಮ ಕೋರ್ಸ್ ಬಂದ್ಬಿಟ್ಟು ಟೆಕ್ನಿಕಲ್ ಅಲ್ಲ, ಇಟ್ ಈಸ್ ಪ್ಯೂರ್ಲಿ ಎನ್ ಫಂಕ್ಷನಲ್ ಅಂದರೆ ಬರೀ ಕಾನ್ಫಿಗರೇಷನ್ ಮಾಡ್ತೀರಾ. ಕಾನ್ಫಿಗರೇಷನ್ ಅಂದರೆ ಏನು ಅಂತ ನಿಮಗೆ ಬರೋ ಅಂಥ ಕ್ಲಾಸಸ್ಸಲ್ಲಿ ನಾನು ನಿಮಗೆ SAP ಓಪನ್ ಮಾಡಿ ತೋರಿಸಿದಾಗ ನಿಮಗೆ ಅರ್ಥ ಆಗುತ್ತೆ. ಓಕೆ, ಅದಕ್ಕಿಂತ ಮುಂಚೆ ನಿಮಗೆ SAPನ ಯಾವ ಥರ ಓಪನ್ ಮಾಡಬೇಕು ಅಂತ ಒಂದು ಸತಿ ತೋರಿಸ್ತೀನಿ. ನಿಮಗೆ ಇಲ್ಲಿ VMware ಅಂತ ಒಂದು ಸಾಫ್ಟ್ವೇರ್ ಇರುತ್ತೆ. ಇದು VMware ನಿಮಗೂ ನಿಮ್ಮ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಮಾಡಿದಾಗ ಇರುತ್ತೆ. ಇದ್ರ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಸ್ಕ್ರೀನ್ ಬರುತ್ತೆ. ಆಯಿತಾ, ಈ ಸ್ಕ್ರೀನ್ ಬಂದಿದ ತಕ್ಷಣ ನಿಮಗೆ ಇಲ್ಲಿ ಇಲ್ಲಾದರೂ ಪ್ಲೇ ಬಟನ್ ಇದೆ, ಇಲ್ಲಾದರೂ ಕ್ಲಿಕ್ ಮಾಡ್ಬೋದು. ಇಲ್ಲ ಪವರ್ ಆನ್ ದಿಸ್ ವರ್ಚುವಲ್ ಮಿಷಿನ್ ಅಂತ ಕ್ಲಿಕ್ ಮಾಡಬೇಕು. ಈ ಪವರ್ ಆನ್ ದಿಸ್ ವರ್ಚುವಲ್ ಮಿಷಿನ್ ಕ್ಲಿಕ್ ಮಾಡಿದರೆ ನಿಮ್ಮದು ಇದೆಯಲ್ಲ, ಈ ವಿಂಡೋಸ್ ಓಪನ್ ಆಗುತ್ತೆ. ಎಕ್ಸ್ಟ್ರಾ ವಿಂಡೋಸ್ ನೋಡಿ ತೋರಿಸ್ತೀನಿ. ಈ ಥರ VMware ಅನ್ನೋದು ಒಂದು ಹೊಸ ಇಂಡಿವಿಜುವಲ್ ಆಗಿ ನಿಮ್ಮದು ಇನ್ನೊಂದು ಸಾಫ್ಟ್ವೇರ್ ರನ್ ಆಗ್ತಾ ಇರುತ್ತೆ. OS ಮೇಲೆ ಇನ್ನೊಂದು OS ರನ್ ಆಗ್ತಾ ಇರುತ್ತೆ. ಅಂದರೆ ಇದು ಇನ್ನೊಂದು ಸ್ಕ್ರೀನು, ನಿಮ್ಮ ಕಂಪ್ಯೂಟರ್ ಒಳಗೆ ಇನ್ನೊಂದು ಸ್ಕ್ರೀನ್. ಯಾಕೆ ವಿಂಡೋಸ್ ಸರ್ವರ್ ಅಂದರೆ, ಇದು ಈಗ SAP ಕ್ರ್ಯಾಕ್ಡ್ ವರ್ಷನ್ ಎಲ್ಲ ವಿಂಡೋಸ್ ಸರ್ವರಲ್ಲೇ ನಾವು ಇನ್ಸ್ಟಾಲ್ ಮಾಡಿರ್ತೀವಿ. ಹಾಗಾಗಿ ಅದು VMwareಲ್ಲಿ ವಿಂಡೋಸ್ ಸರ್ವರಲ್ಲಿ ಓಪನ್ ಆಗ್ತಾ ಇರುತ್ತೆ. ಇವೆಲ್ಲ ಕ್ರ್ಯಾಕ್ಡ್ ವರ್ಷನ್ಸ್ಗಳು. ಟೈಮ್ 1-2 ನಿಮಿಷ ತಗೊಳುತ್ತೆ. ಇದು ಓಪನ್ ಆದ ತಕ್ಷಣ ನಿಮಗೆ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಂತ ಕೊಡುತ್ತೆ. ಪಾಸ್ವರ್ಡ್ ಬಂದು INDIA123 ಎಲ್ಲದಕ್ಕೂ ಕಾಮನ್ನೇ ಇರುತ್ತೆ. ಇಂಡಿಯಾ 123 ಎಲ್ಲೂ ಕ್ಯಾಪ್ಸ್ ಇರಲ್ಲ. INDIA123 ಅಂತ ಹೊಡೆದು ಓಕೆ ಹೊಡೆದ್ರೆ ನಿಮಗೆ ಈ ವಿಂಡೋಸ್ ಓಪನ್ ಆಗುತ್ತೆ. ಈ ಓಪನ್ ಆದಮೇಲೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಎಂಟರ್ ಇಂಟು ಫುಲ್ ಸ್ಕ್ರೀನ್ ನೋಡಿ, ಇದು ಕಾಣಿಸ್ತಾ ಇದೆ ಇಲ್ಲಿ ಮೇಲ್ಗಡೆ. ನಂದು ಕರ್ಸರ್ ಇಲ್ಲಿ ತೊಗೊಂಡೋಗ್ತಾ ಇದೆ ನೋಡಿ. ಇದನ್ನು ನೋಡಿದ ತಕ್ಷಣ ಒಂದು ಕಂಪ್ಲೀಟ್ ಹೊಸ ಡೆಸ್ಕ್ಟಾಪೇ ಓಪನ್ ಆಗುತ್ತೆ. ಮತ್ತೆ ನೀವು ಆಚೆ ಹೋಗಬೇಕು ಅಂದರೆ ಕರ್ಸರ್ನ ಮೇಲೆ ತೊಗೊಂಬಂದು ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿದರೆ ನಿಮ್ಮದು ಹಳೆ ಇಲ್ಲಿ ಮಾಮೂಲಿ ಡೆಸ್ಕ್ಟಾಪ್ ಇರುತ್ತಲ್ಲ, ಈ ಮಾಮೂಲಿ ಡೆಸ್ಕ್ಟಾಪಿಗೆ ಬರುತ್ತೆ. ಓಕೆ, ಈಗ ನಾನು SAP ಓಪನ್ ಮಾಡಬೇಕಲ್ಲ, ಹಾಗಾಗಿ ಇದನ್ನು ಕಂಪ್ಲೀಟ್ ಸ್ಕ್ರೀನ್ ಮಾಡ್ಕೋತೀನಿ. ಮಾಡಿಕೊಂಡು ನಿಮಗಿಲ್ಲಿ SAP ಮ್ಯಾನೇಜ್ಮೆಂಟ್ ಅಂತ ಆಲ್ರೆಡಿ ಇನ್ಸ್ಟಾಲ್ ಆಗಿರುತ್ತೆ ನಿಮ್ಮ ಕಂಪ್ಯೂಟರ್ ಒಳಗೆ. ನೀವು ಅಲ್ಲಿ ನಾನು ಎಲ್ಲಿ ಹೇಳ್ತೀನಿ ಅಲ್ಲಿ ಹೋಗಿ ಇನ್ಸ್ಟಾಲ್ ಮಾಡಿಸಿದರೆ ಆಲ್ರೆಡಿ ಇದು ಇನ್ಸ್ಟಾಲ್ ಆಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಅಂತ ಕೊಡಿ. ಆಯಿತಾ, SAP ಮ್ಯಾನೇಜ್ಮೆಂಟ್ ಕನ್ಸೋಲ್ ಮೇಲೆ ಓಪನ್ ಅಂತ ಕೊಡಿ. ಓಪನ್ ಅಂತ ಕೊಟ್ಟಾಗ ಈ ಥರ ಸರ್ವರ್ಸ್ಗಳು ಓಪನ್ ಆಗುತ್ತೆ. ಆಯಿತಾ, ಅದು ಓಪನ್ ಆದ ತಕ್ಷಣ ನಿಮ್ಗೆ ಇಲ್ಲಿ EHP66 ಅಂತ ಇದೆಯಲ್ಲ, ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಸ್ಟಾರ್ಟ್ ಅಂತ ಕೊಡಬೇಕು ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಬೇಕು.
ರೈಟ್ ಕ್ಲಿಕ್ ಮಾಡಿ ಸ್ಟಾರ್ಟ್ ಅಂತ ಕೊಟ್ಟರೆ ಈಗ ಇಲ್ಲಿ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಇಲ್ಲೂ ಅಷ್ಟೇ ಪಾಸ್ವರ್ಡು ಇಂಡಿಯಾ 1 2 3 ಅಂತ ಹೊಡಿಬೇಕು. ಹೊಡೆದು ಓಕೆ ಮಾಡಿದರೆ ನಿಮ್ಮದು ಇದು ಓಪನ್ ಆಗುತ್ತೆ. ಆಯಿತಾ, ಇದು ಓಪನ್ ಆದ ತಕ್ಷಣ ಇದು ಗ್ರೀನ್ ಕಲರಿಗೆ ಟರ್ನ್ ಆಗುತ್ತೆ. ಗ್ರೀನ್ ಕಲರಿಗೆ ಟರ್ನ್ ಆದರೆ ನಿಮ್ಮದು ಸಿಸ್ಟಮ್ ರೆಡಿ ಇದೆ ಓಪನ್ ಮಾಡೋಕ್ಕೆ ಅಂತ ಅರ್ಥ. ಆಯಿತಾ, ಓಕೆ, ಇದಿನ್ನೂ ಗ್ರೀನ್ ಆಗಿಲ್ಲ, ಯೆಲ್ಲೋದಲ್ಲಿದೆ. ಒಂದು ಮಿನಿಟಲ್ಲಿ ಗ್ರೀನ್ ಆಗುತ್ತೆ. ಇಲ್ಲಿ ನೋಡಿ ರನ್ನಿಂಗ್ ಅಂತ ಕೊಡ್ತಾ ಇದೆ, ಗ್ರೀನ್ ಆಗುತ್ತೆ ನೋಡಿ. ಎಲ್ಲ ಗ್ರೀನ್ ಆಯ್ತು. ಈಗ ನೋಡಿ ಇದು ಗ್ರೀನ್ ಆಯಿತು, ಎಲ್ಲೋ ಇದ್ದಿದ್ದು ಗ್ರೀನ್ ಆಯಿತು. ಗ್ರೀನ್ ಆದ ತಕ್ಷಣ ನೀವು ಸರ್ವರ್ನ ಓಪನ್ ಮಾಡ್ಬೋದು. ಯಾವ ಸರ್ವರ್? ಈ ಮ್ಯಾನೇಜ್ಮೆಂಟ್ ಆದಮೇಲೆ ಇಲ್ಲಿ ನೋಡಿ SAP ಲಾಗನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಅಂತ ಕೊಡಿ. ಸ್ಟಾರ್ಟ್ ಅಂತ ಕೊಟ್ಟಾಗ ನಿಮಗೆ ಈ SAP ಲಾಗನ್ ಪ್ಯಾಡ್ ಓಪನ್ ಆಗುತ್ತೆ. ಇದೇನಿದೆಯಲ್ಲ ECC EHP6 ಅಂತ ಇದೆಯಲ್ಲ, ಇದೇ ನಿಮ್ಮದು SAP ಸಿಸ್ಟಮ್. ಇದು ನಾರ್ಮಲಿ ನೀವು ಕಂಪ್ನಿಗೆ ಹೋದಾಗ ಈ ಥರ SAP ಲಾಗನ್ ಪ್ಯಾಡ್ ಸಿಗುತ್ತೆ. ಈ ಲಾಗನ್ ಪ್ಯಾಡಿಂದ ನೀವು ಡೈರೆಕ್ಟಾಗಿ ಸಿಸ್ಟಮ್ಸ್ಗಳನ್ನ ಆಕ್ಸೆಸ್ ಮಾಡ್ಬೋದು. ಯಾವುದೇ ರೀತಿ ಟೆಸ್ಟ್ ಸಿಸ್ಟಮ್ಸ್, ಡೆವಲಪ್ಮೆಂಟ್ ಸಿಸ್ಟಮ್, ಪ್ರೊಡಕ್ಷನ್ ಸಿಸ್ಟಮ್ ಎಲ್ಲ ಆಕ್ಸೆಸ್ ಮಾಡ್ಬೋದು. ಈಗ ಇಲ್ಲಿ ನಮಗೆ ಸಿನ್ಸ್ ನಾವು ಕ್ರ್ಯಾಕ್ಡ್ ವರ್ಷನ್ ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಈ ಮ್ಯಾನೇಜ್ಮೆಂಟ್ನ ಓಪನ್ ಮಾಡಿ, ಸರ್ವರ್ ಓಪನ್ ಮಾಡಿ, ಆಮೇಲೆ SAP ಲಾಗನ್ನ ಓಪನ್ ಮಾಡಿ, ಆಮೇಲೆ ಈ ಸಿಸ್ಟಮ್ನ ಓಪನ್ ಮಾಡ್ತೀವಿ. ಬಟ್ ನಿಮ್ಮ ಕಂಪ್ನಿಗಳಲ್ಲಿ ಡೈರೆಕ್ಟ್ SAP ಲಾಗನ್ ಇರುತ್ತೆ. ಅದಾದಮೇಲೆ ನೀವು ಇಲ್ಲಿ ಯೂಸರ್ ID ಕೊಡಬೇಕು. ಯೂಸರ್ ID ಬಂದುಬಿಟ್ಟು SAP ಯೂಸರ್, ನಿಮ್ಮದು ಎಲ್ಲರಿಗೂ ಇದೇ ಕಾಮನ್ ಇರುತ್ತೆ, SAP ಯೂಸರ್. ಆಮೇಲೆ ಪಾಸ್ವರ್ಡಲ್ಲಿ ಈ ಥರ ಸ್ಟಾರ್ ಇದ್ದೇ ಇರುತ್ತೆ, ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ಇಲ್ಲಿ ಫಸ್ಟ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಂಡಿಯಾ 1 2 3 ಅಂತ ಹೊಡಿಬೇಕು ಪಾಸ್ವರ್ಡ್. ಮತ್ತೆ ಹೊಡೆದು ಎಂಟರ್ ಹೊಡಿಬೇಕು. ಎಂಟರ್ ಇಲ್ಲಿ ನಿಮ್ಮ ಕೀಪ್ಯಾಡಲ್ಲಿ ಇರುತ್ತಲ್ಲ, ಕೀಪ್ಯಾಡ್ ಎಂಟರ್ ಹೊಡಿಬೇಕು. ಆ ಕೀಪ್ಯಾಡ್ ಎಂಟರ್ ಹೊಡೆದಾಗ ನಿಮಗೆ IDS ECC 6.0 ಸಿಸ್ಟಮ್ಗೆ ಲಾಗಿನ್ ಆಗ್ತೀರಾ. ಇದೇ ನಿಮ್ಮದು SAP ಸ್ಕ್ರೀನ್. ಆಯಿತಾ, ಈ ಥರ ನೀವು SAP ಒಳಗೆ ಲಾಗಿನ್ ಆಗ್ತೀರಾ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದು ಸಿಂಪಲ್. ಇದು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಇದರದ್ದು ಕಂಪ್ಲೀಟ್ ಇಂಟ್ರಡಕ್ಷನ್ ಹೇಳ್ತೀನಿ. ಏನೇನು ಯೂಸಸ್ಸು, ಯಾವುದರಲ್ಲಿ ಏನೇನು ಮಾಡಬಹುದು ಅಂತ ಎಲ್ಲ ಹೇಳ್ತೀನಿ. ಇಷ್ಟು ಕ್ಲಾಸಲ್ಲಿ ಈಗಿನ ಕ್ಲಾಸಲ್ಲಿ ನಿಮಗೆ VMware ಯಾವ ಥರ ಓಪನ್ ಮಾಡಬೇಕು, SAP ಯಾವ ಥರ ಓಪನ್ ಮಾಡಬೇಕು, SAPಗೆ ಪಾಸ್ವರ್ಡ್ಸ್ಗಳು ಹೆಂಗೆ ಹಾಕಿ ನೀವು ಸರ್ವರ್ಗಳನ್ನ ಆನ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಓಕೆ, ಈಗ ನಾವು ನಮ್ಮ ಟಾಪಿಕ್ಕಿಗೆ ಜಂಪ್ ಆಗೋಣ. ನಾನು ಟಾಪಿಕ್ ಹೇಳ್ತಾ ಇದ್ದೆ, ಈ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅನ್ನೋದು ಇವತ್ತಿನ ಟಾಪಿಕ್ಕು. ಇವತ್ತಿನ ಟಾಪಿಕಲ್ಲಿ ನಾನು ಕಂಪ್ಲೀಟ್ ಈ ಆರ್ಗನೈಸೇಷನ್ ಸ್ಟ್ರಕ್ಚರ್ದು ಕಂಪ್ಲೀಟ್ ಥಿಯರಿ ಮಾಡ್ತೀನಿ. ಈ ಥಿಯರಿ ಕ್ಲಾಸ್ ಆದಮೇಲೆ ನೆಕ್ಸ್ಟ್ ಕ್ಲಾಸಿಂದ ಥಿಯರಿ ಒಂದ್ಸತಿ ಕಂಪ್ಲೀಟ್ ಆದ ತಕ್ಷಣ ಪ್ರಾಕ್ಟಿಕಲ್ ಅಂದರೆ ನಾನು ಸಿಸ್ಟಮ್ಗೆ ಹೋಗಿ ಕಾನ್ಫಿಗರ್ ಮಾಡ್ತೀನಿ. ಸೊ ನೀವು ಕ್ಲಾಸಲ್ಲಿ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಪ್ರತಿ ಕಾನ್ಸೆಪ್ಟ್ಸ್ಗಳಿಗೂ ಇಲ್ಲಿ ಏನು ಕಾನ್ಸೆಪ್ಟ್ಸ್ ಇದೆ ಎಲ್ಲ ಕಾನ್ಸೆಪ್ಟ್ಸ್ಗಳಿಗೂ ಫಸ್ಟು ಥಿಯರಿ ಮಾಡ್ತೀನಿ, ಆಮೇಲೆ ಪ್ರಾಕ್ಟಿಕಲಿಗೆ ಹೋಗ್ತೀನಿ. ಇದು ಅಷ್ಟೇ, ಥಿಯರಿ ಮಾಡ್ತೀನಿ ಆಮೇಲೆ ಪ್ರಾಕ್ಟಿಕಲಿಗೆ ಹೋಗ್ತೀನಿ. ಆ ಥರ ಚಾಪ್ಟರ್ ವೈಸು ಅಥವಾ ಕಂಟೆಂಟ್ ವೈಸು, ಟಾಪಿಕ್ ವೈಸು ಫಸ್ಟ್ ಥಿಯರಿ ಮಾಡಿ ಆಮೇಲೆ ನೆಕ್ಸ್ಟು ನಿಮ್ಮನ್ನು ಸಿಸ್ಟಮಿಗೆ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋದಾಗ ನಿಮಗೂ ಈಸಿ ಅಂತ ಅನಿಸುತ್ತೆ. ಸೊ ಇವತ್ತಿನ ಟಾಪಿಕ್ಕು ಆರ್ಗನೈಸೇಷನಲ್ ಸ್ಟ್ರಕ್ಚರ್, ಇದರದ್ದು ಕಂಪ್ಲೀಟ್ ಥಿಯರಿ ಇವತ್ತು ಹೇಳ್ತೀನಿ. ಓಕೆ, ಹಾಗಿದ್ದರೆ ನಾವು ನಮ್ಮ ಪ್ರೆಸೆಂಟೇಷನಿಗೆ ಹೋಗೋಣ. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಎಂಟರ್ಪ್ರೈಸ್ ಸ್ಟ್ರಕ್ಚರು. ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಯಾಕೆ ನೀವು ಕಲಿಬೇಕು ಅಂತ ಅಂದರೆ, ಇದು ನಿಮ್ಮ ಯಾವುದೇ ರೀತಿ ಒಂದು SAPನ ಇನ್ಸ್ಟಾಲ್ ಮಾಡಬೇಕಾದ್ರೆ ಒಂದು ಕಂಪ್ನಿ ಇರಬೇಕು. ಫಾರ್ ಎಕ್ಸಾಂಪಲ್ಲು, ನಾನೀಗ ಒಂದು ಐಫೋನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಅಂದರೆ, ಐಫೋನ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಒಂದು ಕಂಪ್ನಿ ಇರಬೇಕಲ್ವ. ಒಂದು ಕಂಪ್ನಿ ಹೆಸರು ಇರಬೇಕು, ಅದಕ್ಕೊಂದು ಲೊಕೇಶನ್ ಇರಬೇಕು, ಅಲ್ಲೊಂದು ಬಿಲ್ಡಿಂಗ್ ಇರಬೇಕು. ಒಂದು ಪ್ಲೇಸ್ ತೊಗೊಂಡು ಆ ಪ್ಲೇಸಲ್ಲಿ ಬಿಲ್ಡಿಂಗ್ ಕಟ್ಟಿ ಆ ಬಿಲ್ಡಿಂಗಿಗೆ ಒಂದು ನೇಮ್ ಕೊಟ್ಟು ಆ ನೇಮನ್ನ ಗೌರ್ಮೆಂಟ್ ಅಂಡರ್ ರಿಜಿಸ್ಟರ್ ಆಗಬೇಕು. ಕರೆಕ್ಟ್ ಅಲ್ವಾ? ಇದು ಒಂದು ಕಂಪ್ನಿ ಸ್ಟ್ರಕ್ಚರ್, ಯಾವುದೇ ಒಂದು ಕಂಪ್ನಿ ಓಪನ್ ಮಾಡಬೇಕು ಅಂತ ಅಂದರೆ. ಅದೇ ಥರ ನಾವು ಈಗ ನಾನು ಏನು ಹೇಳಿದೆ, ಇದೆಲ್ಲ ಫಿಸಿಕಲ್ಲಾಗಿ ಮಾಡೋವಂಥದ್ದು. ಅದೇ ಡಿಜಿಟಲ್ ಆಗಿ ನಾವು ಯಾವ ಥರ ಮಾಡಬಹುದು, ಪ್ಲ್ಯಾಂಟ್ ಯಾವ ಥರ ಮಾಡ್ಬೋದು, ಸ್ಟೋರೇಜ್ ಲೊಕೇಶನ್ ಯಾವ ಥರ ಮಾಡ್ಬೋದು, ಕಂಪ್ನಿ ಯಾವ ಥರ ಕ್ರಿಯೇಟ್ ಮಾಡ್ಬೋದು, ಡಿಜಿಟಲ್ ಆಗಿ SAPಲಿ ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಸೊ SAP ಒಳಗೆ ನಾವು
ಈ ಥರ ಡಿಫೈನ್ ಮಾಡ್ತೀವಿ. ನಿಮಗೆ ನೋಡಿ ಇಲ್ಲೇನು ಗಾಬರಿ ಆಗಿಬಿಡಿ, ಒಂದು ನಿಮಿಷ. ಓಕೆ, ಬ್ಯಾಕ್. ಓಕೆ, ಈ ಎಂಟರ್ಪ್ರೈಸ್ ಸ್ಟ್ರಕ್ಚರ್ SAP MM ಯಾವ ಥರ ಇರುತ್ತೆ, ಒಂದು ಕಂಪ್ನಿನ ನಾವು ಯಾವ ಥರ ಕ್ರಿಯೇಟ್ ಮಾಡ್ಬೋದು ಡಿಜಿಟಲ್ ಆಗಿ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ಗೆ ಈ ಕಾಲಮಲ್ಲಿ ಏನು ಕಾಣಿಸ್ತಾ ಇದೆ ಇದೆಲ್ಲ ನಿಮ್ಮದು ಐಕಾನ್ಸ್ಗಳು, ನಿಮ್ಗೆ ಅರ್ಥ ಆಗಲಿ ಅಂತ. ಇದೆಲ್ಲ ಡಿಸ್ಕ್ರಿಪ್ಷನ್ಸ್ಗಳು. ನಾರ್ಮಲಿ ಒಂದು ಕಂಪ್ನಿ ಒಂದು ಹೈರಾರ್ಕಿ ಯಾವ ಥರ ಇರುತ್ತೆ ಅಂತ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಕಡೆ ಇದೇನು ಕಾಣಿಸ್ತಾ ಇದೆ ಈ ಕಾಲಮ್ ಇದೆಯಲ್ಲ, ಈ ಕಾಲಮ್ ಬಂದುಬಿಟ್ಟು ನಾವು SAPಲಿ ಯಾವ ಥರ ಇದನ್ನು ರೆಪ್ರೆಸೆಂಟ್ ಮಾಡ್ತೀವಿ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ನಾರ್ಮಲಿ ಕ್ಲೈಂಟ್ ಅಂದರೆ ಈಗ ರಿಲಯನ್ಸ್ ಇಂಡಸ್ಟ್ರಿ ಆಲ್ ಓವರ್ ಇಂಡಿಯಾ, ರಿಲಯನ್ಸ್ ಅವ್ರದ್ದು ಡಿಫ್ರೆಂಟ್ ಪ್ರಾಡಕ್ಟ್ಸ್ಗಳಿದೆ, ಕರೆಕ್ಟ್ ಅಲ್ವಾ? ರಿಲಯನ್ಸ್ ಜಿಯೋ ಇದೆ, ರಿಲಯನ್ಸ್ ಡಿಜಿಟಲ್ ಇದೆ, ಅದೇ ಥರ ಅವ್ರದ್ದು ರಿಲಯನ್ಸ್ ಪೆಟ್ರೋಲಿಯಂ ಇದೆ, ಆಮೇಲೆ ರಿಲಯನ್ಸ್ ಸೂಪರ್ ಮಾರ್ಕೆಟ್ಸ್ಗಳಿದೆ, ಕರೆಕ್ಟ್ ಅಲ್ಲ? ಬಟ್ ಎಲ್ಲ ಒಂದು ಎಂಟಿಟಿ ಒಳಗೆ ಬರುತ್ತೆ. ಯಾವುದು? ರಿಲಯನ್ಸ್ ಗ್ರೂಪ್ ಆಫ್ ಇಂಡಸ್ಟ್ರಿ ಅಂತ ಬರುತ್ತೆ. ಸೊ ಈ ರಿಲಯನ್ಸ್ ಗ್ರೂಪ್ ಆಫ್ ಇಂಡಸ್ಟ್ರಿನೇ ನಾವು ಕ್ಲೈಂಟ್ ಅಂತ ಕರಿತೀವಿ SAPಲಿ. ನೆನ್ಪಿಟ್ಕೊಳ್ಳಿ, ರಿಲಯನ್ಸ್ ಗ್ರೂಪ್ ಆಫ್ ಕಂಪ್ನಿನೇ ನಾವು ಕ್ಲೈಂಟ್ ಅಂತ ಕರಿತೀವಿ. ಈಗ ಕ್ಲೈಂಟ್, ನಾನು ರಿಲಯನ್ಸ್ನ ಎಕ್ಸಾಂಪಲ್ ಆಗಿ ತೊಗೊಂಡ್ರೆ, ರಿಲಯನ್ಸ್ ಮೇನ್ ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ಮುಂಬೈಲಿದೆ, ಕರೆಕ್ಟ್ ಅಲ್ವಾ? ಅದು ಕ್ಲೈಂಟು. ಆಮೇಲೆ ಕಂಪ್ನಿ ಕೋಡ್ಗಳಂದರೆ ಪ್ರತಿ ಸ್ಟೇಟಲ್ಲೂ ಅವ್ರದ್ದೇ ಆದ ಒಂದೊಂದು ಹೆಡ್ ಆಫೀಸ್ಗಳಿರುತ್ತೆ. ಇದು ಮೇನ್ ಹೆಡ್ ಆಫೀಸು. ಆಮೇಲೆ ಇದು ನಾವು ಬ್ರ್ಯಾಂಚ್ ಆಫೀಸ್ ಅಂತನಾದ್ರು ಕರಿಬೋದು. ಕಂಪ್ನಿ ಕೋಡ್ ಪ್ರತಿ ಸ್ಟೇಟಲ್ಲೂ ಒಂದೊಂದು ಹೆಡ್ ಇರುತ್ತೆ, ಕರೆಕ್ಟ್ ಅಲ್ವಾ? ಕರ್ನಾಟಕದಲ್ಲಿ ಒಂದಿರುತ್ತೆ, ಮಹಾರಾಷ್ಟ್ರದಲ್ಲಿ ಒಂದಿರುತ್ತೆ, ಕೇರಳದಲ್ಲಿ ಒಂದಿರುತ್ತೆ, ತಮಿಳ್ನಾಡಲ್ಲಿ ಒಂದಿರುತ್ತೆ, ಕೇರಳದಲ್ಲಿ ಒಂದಿರುತ್ತೆ. ಸೊ ಪ್ರತಿ ಒಂದು ಸ್ಟೇಟಿಗೆ ಒಂದು ಕಂಪ್ನಿ ಕೋಡ್ ಅಂದರೆ ಒಂದು ರಿಲಯನ್ಸ್ ಅವ್ರದ್ದು ಆ ಸ್ಟೇಟಿಗೆ ಹೆಡ್ ಇರ್ತಾರೆ. ಬಟ್ ಮೇಜರ್ ಎಲ್ಲರಿಗಿಂತನೂ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಯಾರು? ಕ್ಲೈಂಟ್ ಅಂದರೆ ಯಾರು? ರಿಲಯನ್ಸ್. ಅವ್ರು ಎಲ್ಲಿರ್ತಾರೆ? ಹೆಡ್ ಕ್ವಾರ್ಟರ್ಸ್ ಮುಂಬೈಲಿ ಇರ್ತಾರೆ. ಅವರೇ ಸುಪೀರಿಯರ್ ಮೋಸ್ಟ್, ಅವ್ರದ್ದೇ ಟಾಪು. ಈ ಕ್ಲೈಂಟ್ ಮೇಲೆ ಯಾರೂ ಹೋಗಲ್ಲ, ಆಯಿತಾ? ಈ ಕ್ಲೈಂಟ್ ಕೆಳಗಡೆ ಅಂದರೆ ನೀತಾ ಅಂಬಾನಿ ಅಥವಾ ಯಾರೋ ಒಬ್ಬರು, ಅವರು ಮೇಜರ್, ಅವರು ಟಾಪ್ ಲೆವೆಲ್ ಕ್ಲೈಂಟ್ ಅಂತ ಹೇಳ್ಬೋದು, ಆಯಿತಾ? ಅವರು ರಿಲಯನ್ಸ್ ಇಂಡಸ್ಟ್ರಿನ ನಡೆಸ್ತಾ ಇದ್ದಾರೆ. ಅವ್ರ ಕೆಳಗಡೆ ತುಂಬ ಮ್ಯಾನೇಜ್ಮೆಂಟ್ಸ್ಗಳು ಬರುತ್ತೆ ಅಲ್ವಾ? ಅದೇ ಥರ ಕಂಪ್ನಿ ಕೋಡ್ ಅನ್ನೋದು, ಕ್ಲೈಂಟ್ ಅನ್ನೋದು ಮೇಯ್ನ್ ಹೆಡ್ ಕ್ವಾರ್ಟರ್ಸ್ ಆದರೆ, ಕಂಪ್ನಿ ಕೋಡ್ ಅನ್ನೋದು ಪ್ರತಿ ಸ್ಟೇಟಲ್ಲೂ ಇರೋವಂಥ ಅವರ ಡಿಫ್ರೆಂಟ್ ಬಿಸ್ನೆಸ್ಗಳು. ಆ ಕಂಪ್ನಿ ಕೋಡ್ ಒಳಗೆ ಫಾರ್ ಎಕ್ಸಾಂಪಲ್ ಕ್ಲೈಂಟ್ ಬಂದು ಮುಂಬೈಲಿದ್ದು, ಕಂಪ್ನಿ ಕೋಡ್ ಬಂದು ಬ್ಯಾಂಗ್ಳೂರಲ್ಲಿದ್ದು, ಆಯಿತಾ? ಬ್ಯಾಂಗ್ಳೂರು ಅಂದರೆ ಕರ್ನಾಟಕದಲ್ಲಿದ್ದು, ಈ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಅವ್ರದ್ದೊಂದು ಇನ್ನೊಂದು ಬ್ರ್ಯಾಂಚ್ ಆಫೀಸ್ ಇರುತ್ತೆ. ಆ ಬ್ರ್ಯಾಂಚ್ ಆಫೀಸಲ್ಲಿ ಪ್ಲ್ಯಾಂಟ್ಸ್ಗಳಿರುತ್ತೆ. ಪ್ಲ್ಯಾಂಟ್ ಅಂದರೆ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ MG ರೋಡಲ್ಲಿ ಅವ್ರದ್ದು ಕಂಪ್ನಿ ಇದ್ದರೆ, ಅವರ ಪ್ಲ್ಯಾಂಟ್ಸ್ಗಳೆಲ್ಲಿರ್ಬೋದು, ಬಿಡದಿಲಿರ್ಬೋದು, ಅಥವಾ ನಿಮ್ಮದು ಎಲೆಕ್ಟ್ರಾನಿಕ್ ಸಿಟಿಲಿರ್ಬೋದು, ವೈಟ್ ಫೀಲ್ಡಲ್ಲಿರ್ಬೋದು, ಅಥವಾ ಹೆಬ್ಬಾಳಲ್ಲಿರ್ಬೋದು. ಇದು ನಿಮ್ಮದು ಪ್ಲ್ಯಾಂಟ್ಸ್ಗಳು, ಗೊತ್ತಾಯ್ತಾ? ಕಂಪ್ನಿ ಕೋಡ್ ಸ್ಟೇಟ್ ಆದರೆ, ಸ್ಟೇಟ್ ಒಳಗೆ ಬ್ಯಾಂಗ್ಳೂರು ಸಿಟಿ ಆದರೆ, ಸಿಟಿ ಒಳಗೆ ಅವ್ರದ್ದು ಮೇಯ್ನ್ ಬ್ರ್ಯಾಂಚ್ ಆಫೀಸ್ ಇದ್ದರೆ, ಆ ಬ್ರ್ಯಾಂಚ್ ಆಫೀಸಲ್ಲಿ ಡಿಫ್ರೆಂಟ್ ಪ್ಲ್ಯಾಂಟ್ಸ್ಗಳಿರ್ಬೋದು. ಅಂದರೆ ಆ ಸಿಟಿ ಒಳಗೆ ಡಿಫ್ರೆಂಟ್ ಪ್ಲ್ಯಾಂಟ್ಸ್ಗಳಿರುತ್ತೆ. ಈ ಪ್ಲ್ಯಾಂಟ್ಸ್ಗಳೊಳಗೆ ಫಾರ್ ಎಕ್ಸಾಂಪಲ್ಲು ನಾನು ಹೆಬ್ಬಾಳಿಗೆ ಹೋದರೆ, ಹೆಬ್ಬಾಳಲ್ಲಿ ಒಂದು ಸ್ಟೋರೇಜ್ ಲೊಕೇಶನ್ ಇರ್ಬೋದು, ಆ ಪ್ಲ್ಯಾಂಟ್ ಒಳಗೆ ಒಂದು ಸ್ಟೋರೇಜ್ ಲೊಕೇಶನ್ ಇರ್ಬೋದು, ಎಲೆಕ್ಟ್ರಾನಿಕ್ ಸಿಟಿಲಿ ಒಂದು ಸ್ಟೋರೇಜ್ ಲೊಕೇಶನ್ ಇರ್ಬೋದು, ಅದೇ ಥರ ಬಿಡದಿಲ್ ಒಂದು ಸ್ಟೋರೇಜ್ ಲೊಕೇಶನ್ ಇರ್ಬೋದು. ಓಕೆ, ಇದು ನಿಮ್ಮದು ಹೈರಾರ್ಕಿ. ಸೊ ಯಾವಾಗಲೂ ಟಾಪಿಂದ ಬಾಟಮ್ ಬರುತ್ತೆ. ಬಾಟಮ್ ನಾವು ಹೋಗ್ತಾ ಇದ್ದೀನಿ. ಫಸ್ಟ್ ಕ್ಲೈಂಟ್ ಬರ್ತಾನೆ, ನೆಕ್ಸ್ಟ್ ಕಂಪ್ನಿ ಕೋಡ್ ಬರ್ತಾನೆ, ಕಂಪ್ನಿ ಕೋಡ್ ಕೆಳಗಡೆ ಪ್ಲ್ಯಾಂಟ್ ಬರ್ತಾನೆ, ಪ್ಲ್ಯಾಂಟ್ ಒಳಗೆ ಸ್ಟೋರೇಜ್ ಲೊಕೇಶನ್ ಬರ್ತಾನೆ. ಇದು ನಾರ್ಮಲಿ ಒಂದು ಕಂಪ್ನಿ ಸೆಟಪ್. ಇಷ್ಟು 4. ನೆಕ್ಸ್ಟು ಒಂದು ಪರ್ಚೇಸ್ ಆರ್ಗನೈಸೇಷನ್ ಅಂತ ಬರುತ್ತೆ. ನಾವು ಪ್ಲ್ಯಾಂಟ್ ಒಳಗೆ, ಅಥವಾ ನಾವು ಪ್ಲ್ಯಾಂಟ್ ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನೀವು ಫಾರ್ ಎಕ್ಸಾಂಪಲ್ ಏನೋ ಮ್ಯಾನುಫ್ಯಾಕ್ಚರಿಂಗ್ ಮಾಡೋವಂಥದ್ದು, ಅಥವಾ ಬೇಡ ರಿಲಯನ್ಸ್ ಅವ್ರದ್ದೇ ತೊಗೊಳ್ಳೋಣ. ರಿಲಯನ್ಸ್ ಸ್ಟೋರ್ಸ್ ಇರುತ್ತೆ, ಅಥವಾ ರಿಲಯನ್ಸ್ ಜಿಯೋ ಸ್ಟೋರ್ಸ್ಗಳಿರುತ್ತೆ. ಜಿಯೋ ಸ್ಟೋರ್ಸ್ ಒಳಗೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಗಬೇಕು. ಬೈಯಿಂಗ್ ಅಂದರೆ ನಾವು ಪ್ರಾಡಕ್ಟ್ಸ್ಗಳೀಗ ಪಾರ್ಲೆಜಿ ಬಿಸ್ಕೆಟ್ ಆಗ್ಬೋದು, ಅಥವಾ ಐಡೆಂಟಿಕ್ ಬಿಸ್ಕೆಟ್ಸ್ಗಳಾಗ್ಬೋದು, ಇದನ್ನೆಲ್ಲ ಡಿಫ್ರೆಂಟ್ ವೆಂಡರಿಂದ ಪ್ರೊಕ್ಯೂರ್ ಮಾಡಿ ಒಂದು ಸ್ಟೋರೇಜ್ ಲೊಕೇಶನಲ್ಲಿಟ್ಟು, ಆಮೇಲೆ ಅದನ್ನು
ಎಂಡ್ ಕನ್ಸ್ಯೂಮರ್ಸ್ಗಳಿಗೆ ಪ್ಲ್ಯಾಂಟ್ ಆಗ್ಬೋದು, ಸ್ಟೋರೇಜ್ ಲೊಕೇಶನ್ ಆಗ್ಬೋದು, ಅಥವಾ ಅವ್ರದ್ದು ವೇರ್ಹೌಸ್ ಆಗ್ಬೋದು, ಅಥವಾ ಔಟ್ಲೆಟ್ಗಳಾಗ್ಬೋದು. ಆಯಿತಾ, ಅಲ್ಲಿಂದ ನಾವು ಎಲ್ಲ ಬೇರೆ ಬೇರೆ ಕಸ್ಟಮರ್ಸ್ಗಳಿಗೆ ನಾವು ಅದನ್ನು ಸೆಲ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಸೊ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ ಆ್ಯಕ್ಟಿವಿಟೀಸ್ಗಳನ್ನ ಯಾರು ನೋಡ್ಕೋತಾರೆ ಅಂದರೆ ಪರ್ಚೇಸ್ ಆರ್ಗ್ ಅವರು ನೋಡ್ಕೋತಾರೆ. ಈ ಪರ್ಚೇಸ್ ಆರ್ಗ್ ಎಲ್ಲಿ ಕೂತಿರ್ತಾರೆ? ಅವರು ಕ್ಲೈಂಟ್ ಅಂದರೆ ಮೊಬೈಲಾರು ಕೂತಿರ್ಬೋದು, ಇಲ್ಲ ಕಂಪ್ನಿ ಕೋಡ್ ಒಳಗಾರು ಕೂತಿರ್ಬೋದು, ಅಂದರೆ ಕಂಪ್ನಿಲಿ ಕೂತಿರ್ತಾರೆ. ಆಯಿತಾ, ಈ ಪರ್ಚೇಸ್ ಆರ್ಗನೈಸೇಷನ್ ಅವರು ಕೆಳಗಡೆ ಪರ್ಚೇಸ್ ಆರ್ಗನೈಸೇಷನ್ ಅವ್ರದ್ದು ಕೆಲಸ ಏನು ಅಂದರೆ ಬೈಯಿಂಗ್ ಆಫ್ ವೆಂಡರ್ ಆ್ಯಂಡ್ ಸೆಲ್ಲಿಂಗ್ ಆಫ್ ವೆಂಡರ್. ಅವ್ರ ಪರ್ಚೇಸ್ ಆರ್ಗ್ ಕೆಳಗಡೆ ಪರ್ಚೇಸ್ ಗ್ರೂಪ್ಗಳು ಬರುತ್ತೆ. ಅಂದರೆ ಪರ್ಚೇಸ್ ಆರ್ಗನೈಸೇಷನ್ ಅನ್ನೋ ಒಂದು ದೊಡ್ಡ ಆರ್ಗನೈಸೇಷನ್ನು, ಆ ಆರ್ಗನೈಸೇಷನ್ ಒಳಗೆ ಪರ್ಚೇಸ್ ಗ್ರೂಪ್ಗಳು ಬರುತ್ತೆ. ಪರ್ಚೇಸ್ ಗ್ರೂಪ್ ಅಂದರೆ ಒಂದೊಂದು ಐಟಮ್ಗಳಿಗೆ ಒಂದೊಂದು ಗ್ರೂಪ್ಗಳನ್ನಾಗಿ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ಲು, ಈಗ ಯಾವುದೇ ರೀತಿ ಫ್ರಿಡ್ಜಲ್ಲಿ ಐಸ್ ಕ್ರೀಮ್ಸ್ಗಳಾಗಿರ್ಬೋದು, ಜ್ಯೂಸ್ಗಳಾಗಿರ್ಬೋದು, ಇದನ್ನೆಲ್ಲ ಒಂದು ಗ್ರೂಪ್ ಅವ್ರು ಪರ್ಚೇಸ್ ಮಾಡ್ತಾ ಇರ್ತಾರೆ. ಈಗ ತರಕಾರಿ ಆಗ್ಬೋದು ಅಥವಾ ದಿನಸಿ ಐಟಮ್ಸ್ಗಳಾಗ್ಬೋದು, ಅದನ್ನು ಇನ್ನೊಂದು ಗ್ರೂಪ್ ಅವ್ರು ಪರ್ಚೇಸ್ ಮಾಡ್ತಾ ಇರ್ತಾರೆ. ಈಟಬಲ್ ಐಟಮ್ಸ್ಗಳು ಅಂದರೆ ಈ ಬಿಸ್ಕೆಟ್ ಆಗ್ಬೋದು, ಈ ಥರ ಸ್ನ್ಯಾಕ್ಸ್ ಐಟಮ್ಸ್ಗಳನ್ನೆಲ್ಲ ಇನ್ನೊಂದು ಗ್ರೂಪ್ ಅವ್ರು ಪರ್ಚೇಸ್ ಮಾಡ್ತಾ ಇರ್ಬೋದು. ಸೊ ಆರ್ಗನೈಸೇಷನ್ ಒಳಗೆ ಒಂದೊಂದು ಗ್ರೂಪ್ ಅವರು ಒಂದೊಂದು ಐಟಮ್ಸ್ಗಳಿಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಈ ಥರ ಈ ಕ್ಲೈಂಟ್ಸ್ಗಳನ್ನ ನಾವು SAPಲಿ ಡಿಫೈನ್ ಮಾಡಬೇಕು. ಆಮೇಲೆ ನಿಮಗೆ ಕ್ವಶನ್ ಬರ್ಬೋದು, ಸರ್ ಇದು ಸ್ಟ್ಯಾಂಡರ್ಡಾ? ಇದು ಸ್ಟ್ಯಾಂಡರ್ಡ್ ಯಾರಿಗೆ? ಫಾರ್ SAP ಸಾಫ್ಟ್ವೇರ್ಗೆ ನೀವು ಒಂದು ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಡಿಸೈನ್ ಮಾಡಬೇಕು ಅಂದರೆ ಇದೇ ಥರ ಮಾಡಬೇಕು. ಇದ್ರ ಬಿಟ್ಟು ನೀವೇನು ಚೇಂಜ್ ಮಾಡೋಕ್ಕಾಗಲ್ಲ. ನೀವು ಕಂಪ್ನಿ ಕೋಡ್ ಕೆಳಗೆ ಬಂದುಬಿಟ್ಟು ಪ್ಲ್ಯಾಂಟ್ ಮೇಲ್ ಬರುತ್ತಾ ಸರ್? ಆಗಲ್ಲ. ಕ್ಲೈಂಟ್ ಕೆಳಗೆ ಬಂದುಬಿಟ್ಟು ಸ್ಟೋರೇಜ್ ಲೊಕೇಶನ್ ಮೇಲ್ ಬರುತ್ತಾ? ಆಗಲ್ಲ. ಇದು ಹೀಗೇ ಇರುತ್ತೆ. ಫಸ್ಟ್ ಕ್ಲೈಂಟ್ ಇರ್ತಾನೆ, ನೆಕ್ಸ್ಟ್ ಕಂಪ್ನಿ ಕೋಡ್ ಇರ್ತಾನೆ, ಅದಾದಮೇಲೆ ಪ್ಲ್ಯಾಂಟ್ ಬರ್ತಾನೆ, ಪ್ಲ್ಯಾಂಟ್ ಕೆಳಗಡೆ ಸ್ಟೋರೇಜ್ ಲೊಕೇಶನ್ ಇರ್ತಾನೆ. ಪರ್ಚೇಸ್ ಆರ್ಗು ಕಂಪ್ನಿ ಕೋಡ್ ಲೆವೆಲಲ್ಲಾರು ಇರ್ಬೋದು, ಕ್ಲೈಂಟ್ ಲೆವೆಲಲ್ಲಾರು ಇರ್ಬೋದು. ಪರ್ಚೇಸ್ ಆರ್ಗ್ ಕೆಳಗಡೆ ಪರ್ಚೇಸ್ ಗ್ರೂಪ್ ಬರ್ತಾನೆ. ಆಯಿತಾ, ಇದು ನಿಮ್ಮದು ಥಿಯರಿಟಿಕಲ್ಲಾಗಿ ನೀವು ಲಾಜಿಕಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಇದೇನಿದೆ ಕ್ಲೈಂಟ್, ಇದನ್ನೇ ನೀವು ರಿಪ್ಲಿಕೇಟ್ ಮಾಡೋಕ್ಕಾಗತ್ತೆ SAPಲಿ? ಇಲ್ಲ. ನಾವು SAPಲಿ ಏನು ಮಾಡ್ತೀವಿ, ಆಲ್ಫಾಬೆಟ್ ಯೂಸ್ ಮಾಡ್ತೀವಿ ಅಥವಾ ಆಲ್ಫಾ ನ್ಯೂಮರಿಕಲ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಕ್ಲೈಂಟ್ನ ನಾವು ಈಗ ರಿಲಯನ್ಸ್ ಇಂಡಸ್ಟ್ರಿ ಆಗಿದ್ದರೆ ಇಲ್ಲಿ BICL ಬದಲು RICL ಅಂತ ಮಾಡ್ತೀವಿ. ಅಂದರೆ ಯಾವುದೋ ಒಂದು ಕಂಪ್ನಿ, ಅಥವಾ ರಿಲಯನ್ಸ್ ಇಂಡಸ್ಟ್ರಿ REL ಇಂಡಸ್ಟ್ರಿ ಅಂತ ಮಾಡ್ತೀವಿ. ಕಂಪ್ನಿ ಕೋಡಿಗೆ ಏನು ಮಾಡ್ತೀವಿ, REL ಕರ್ನಾಟಕ ಅಂತ ಹಾಕಿರ್ತೀವಿ, ಅಥವಾ REL 1000 ಅಂತ ಕೊಟ್ಟಿರ್ತೀವಿ, ಅಥವಾ REL ನಮ್ಮದು ಈಗ ಬೆಂಗಳೂರಿಗಾದರೆ KA01, KA02, KA03 ಅಂತ ಕೊಡ್ತೀವಲ್ಲ, ಅದೇ ಥರ ಇಲ್ಲಿ ನಾವು ಬೇಕಾದ್ರೆ ಆಲ್ಫಾ ನ್ಯೂಮರಿಕಲ್ ಆಗಿ KA ರಿಲಯನ್ಸ್ REL KA ಅಂತ ಕೊಡ್ಬೋದು. ಪ್ಲ್ಯಾಂಟ್ಗೆ REL KA10 ಅಂತ ಕೊಡ್ಬೋದು, ಅಥವಾ ಬರೀ ಡಿಜಿಟ್ ಇಡ್ಬೋದು ನಿಮ್ಗೆ ಇಷ್ಟ ಬಂದಂಗೆ, ಅಥವಾ 4 ಡಿಜಿಟ್ಸ್ ನಾರ್ಮಲಿ ಇಟ್ಟಿರ್ತೀವಿ ನಾವು ಯಾವಾಗಲೂ. 4 ಡಿಜಿಟಿಗಿಂತ ಜಾಸ್ತಿ ಹೋಗಲ್ಲ. ಫಾರ್ ಎಕ್ಸಾಂಪಲ್ REL10 ಅಥವಾ RE01 ಈ ಥರ ನಾವು ಪ್ಲ್ಯಾಂಟ್ಗಳನ್ನ ನೇಮ್ ಮಾಡ್ತೀವಿ. ಅಂದರೆ ಆಲ್ಫಾ ನ್ಯೂಮರಿಕಲ್ ಅಥವಾ ನ್ಯೂಮರಿಕಲ್ ಆಗಿ ನೇಮ್ ಮಾಡ್ತೀವಿ. ಸ್ಟೋರೇಜ್ ಲೊಕೇಶನ್ನು 100, 200, 300 ಇರ್ಬೋದು, ಅಥವಾ 1, 2, 3 ಅಂತ ಕೊಡ್ಬೋದು, ಅಥವಾ 1001, 1002 ಅಂತ ಕೊಡ್ಬೋದು. ಈ ಥರ ಒಂದೊಂದು ಲೊಕೇಶನ್ಗೆ ನಾವು ಒಂದೊಂದು ನ್ಯೂಮರಿಕಲ್ಲು ಅಥವಾ ಆಲ್ಫಾ ನ್ಯೂಮರಿಕಲ್ ಆಗಿ 4 ಡಿಜಿಟಲ್ಲಿ ನಾವು ಇದನ್ನು SAPಲಿ ನಾವು ಇದನ್ನು ಕಾನ್ಫಿಗರ್ ಮಾಡ್ತೀವಿ. ಇದನ್ನು ನಾವು ಯಾವ ಥರ ಕಾನ್ಫಿಗರ್ ಮಾಡ್ತೀವಿ ಅಂತ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಈಗ ಥಿಯರಿಟಿಕಲಾಗಿ ಇಷ್ಟು ಮಾತ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಿ. ಅದೇ ಥರ ಪರ್ಚೇಸ್ ಆರ್ಗನೈಸೇಷನ್ಗೆ ಒಂದು ನಂಬರ್ ಕೊಡ್ತೀವಿ, ಅದೇ ಥರ ಪರ್ಚೇಸ್ ಗ್ರೂಪ್ಗೂ ಒಂದು ನಾವು ನಂಬರ್ಸ್ಗಳನ್ನ ಕೊಡ್ತೀವಿ. ಗೊತ್ತಾಯ್ತಾ? ಈ ಥರ ನಾವು ಕ್ಲೈಂಟ್ಗಳನ್ನ ಡಿಫೈನ್ ಮಾಡ್ತೀವಿ. ಇದು ನಿಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ಥರ ನಿಮ್ಗೆ ಹೇಳಿದೆ. ಇದನ್ನು ಕಂಪ್ಲೀಟ್ ಕ್ಲೈಂಟ್ ಹೆಂಗೆ ಮಾಡ್ತೀವಿ, ಕಂಪ್ನಿ ಕೋಡ್ ಹೆಂಗೆ ಮಾಡ್ತೀವಿ, ಪ್ಲ್ಯಾಂಟ್ ಹೆಂಗೆ ಕ್ರಿಯೇಟ್ ಮಾಡ್ತೀವಿ, ಸ್ಟೋರೇಜ್ ಲೊಕೇಶನ್ ಹೆಂಗೆ ಕ್ರಿಯೇಟ್ ಮಾಡ್ತೀವಿ, ಪರ್ಚೇಸ್ ಆರ್ಗ್ ಹೆಂಗೆ ಕ್ರಿಯೇಟ್ ಮಾಡ್ತೀವಿ, ಪರ್ಚೇಸ್ ಗ್ರೂಪ್ ಹೆಂಗೆ ಕ್ರಿಯೇಟ್ ಮಾಡ್ತೀವಿ ಅಂತ 1 by 1 ನಾನು ನಿಮಗೆ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ನಾನು ಕ್ರಿಯೇಟ್ ಮಾಡಿದ ಮೇಲೆ ನೀವು ಅಷ್ಟೇ SAPಲಿ ಹೋಗಿ ನೀವು ಇನ್ಸ್ಟಾಲ್ ಮಾಡಿಸ್ಕೊಂಡಿದ್ದ ತಕ್ಷಣ ಇದನ್ನೆಲ್ಲ ನೀವು ಕೂಡ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆಯಿತಾ? ಈಗ ನೀವು ಹೈ ಲೆವೆಲಲ್ಲಿ ಇನ್ನೊಂದು ನಿಮ್ಗೆ ಅರ್ಥ ಆಗಲಿ ಅಂತ ಹೇಳೋದಾದರೆ ಈ ಥರ ಹಿಂಗೆ ಫ್ಲೋ ಚಾರ್ಟಲ್ಲಿ ಹೇಳಬೇಕು ಅಂದರೆ ಎಂಟರ್ಪ್ರೈಸ್ ಸ್ಟ್ರಕ್ಚರ್. ಎಂಟರ್ಪ್ರೈಸ್ ಅಂದರೆ ಹೂ ಇಸ್ ದಟ್ ಒನ್ ಕ್ಲೈಂಟ್ ವಿಲ್ ಬಿ ಎಟ್ ದ ಟಾಪ್. ಕ್ಲೈಂಟ್ ಕೆಳಗಡೆ ಒಂದು ಕಂಪ್ನಿ ಯಾರು ಇರ್ಬೋದು, 2 ಕಂಪ್ನಿ ಇರ್ಬೋದು, 3 ಕಂಪ್ನಿ ಇರ್ಬೋದು. ಸೊ ಎಷ್ಟಾರು ಕಂಪ್ನೀಸ್ಗಳಿರ್ಬೋದು. ಆ ಕಂಪ್ನಿ ಕೆಳಗಡೆ ಫ್ಯಾಕ್ಟ್ರೀಸ್ಗಳು ಬರುತ್ತೆ. ಫ್ಯಾಕ್ಟ್ರಿ 1, ಫ್ಯಾಕ್ಟ್ರಿ 2, ಫ್ಯಾಕ್ಟ್ರಿ 3 ಅಂತ ಇರ್ಬೋದು. ಕಂಪ್ನಿ ಕೋಡ್ 2 ಒಳಗೆ ಇನ್ನೂ 2 ಫ್ಯಾಕ್ಟ್ರೀಸ್ ಇರ್ಬೋದು. ಪ್ರತಿ ಫ್ಯಾಕ್ಟ್ರಿ ಅಂಡರಲ್ಲಿ
ಎನ್ ನಂಬರ್ ಆಫ್ ವೇರ್ಹೌಸ್ಗಳಿರ್ಬೋದು. ವೇರ್ಹೌಸ್ 1, ವೇರ್ಹೌಸ್ 2, ಅದೇ ಥರ ಫ್ಯಾಕ್ಟ್ರಿ 2 ಅಲ್ಲಿ ಬರೀ ವೇರ್ಹೌಸ್ 2 ಮಾತ್ರ ಇರ್ಬೋದು. ಫ್ಯಾಕ್ಟ್ರಿ 3 ಅಲ್ಲಿ ಬರೀ 1 ಮಾತ್ರ ವೇರ್ಹೌಸ್ ಇರ್ಬೋದು. ಫ್ಯಾಕ್ಟ್ರಿ 4 ಅಲ್ಲಿ 2 ವೇರ್ಹೌಸ್ಗಳಿರ್ಬೋದು. ಈ ಕಾಂಬಿನೇಷನ್ನು ಹೇಗಾದರೂ ಇರ್ಬೋದು. ಬಟ್ ನಿಮ್ಮ ಹೈರಾರ್ಕಿ ಹೀಗೆ ಇರುತ್ತೆ. ಫಸ್ಟ್ ಕ್ಲೈಂಟ್ ಇರ್ತಾನೆ, ನೆಕ್ಸ್ಟ್ ಕಂಪ್ನಿ ಕೋಡ್ ಇರ್ತಾನೆ, ಆಮೇಲೆ ಪ್ಲ್ಯಾಂಟ್ ಬರ್ತಾನೆ, ಆಮೇಲೆ ಸ್ಟೋರೇಜ್ ಲೊಕೇಶನ್ ಬರ್ತಾನೆ. ಹಾಗಾದರೆ ಕ್ಲೈಂಟಲ್ಲಿ ಏನಿರುತ್ತೆ? ಕ್ಲೈಂಟಲ್ಲಿ ಎಲ್ಲ ಥರ ಮಾಡ್ಯೂಲ್ಸ್ಗಳು ಕ್ಲೈಂಟಲ್ಲಿ ಇರುತ್ತೆ. ಯಾಕಂದರೆ ಇಟ್ ಇಸ್ ಟಾಪ್ ಲೆವೆಲ್ ಅಲ್ವಾ, ಆ ಥರ ಇರುತ್ತೆ. ಕಂಪ್ನಿ ಕೋಡ್ ಅಂದರೆ ಯಾವುದೇ ರೀತಿ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ಗಳೆಲ್ಲ, ಅದೇ ಪರ್ಚೇಸಿಂಗ್ ಆರ್ಗನೈಸೇಷನ್ ಅವ್ರು ಇರ್ತಾರೆ ಅನ್ನಲ್ಲ, ಆ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಈ ಕಂಪ್ನಿ ಕೋಡ್ ಲೆವೆಲಲ್ಲಿ ನಡೀತಾ ಇರುತ್ತೆ. ಸೊ ಅದಕ್ಕೆ ಇಲ್ಲಿ FI ಅಂತ ಹಾಕಿದ್ದೀನಿ. ಆಮೇಲೆ ಪ್ಲ್ಯಾಂಟ್ ಯಾರಿಗೆ ಬಿಲಾಂಗ್ ಆಗುತ್ತೆ? SAP MM ಮಾಡಿಲ್. ಅಂದರೆ ಈಗ ನೀವೇನು ಕಲಿತಾ ಇದ್ದೀರಾ ಅವರು ಈ ಪ್ಲ್ಯಾಂಟ್ ಲೆವೆಲಲ್ಲಿ ನಿಂತ್ಕೊಂಡಿರ್ತಾರೆ. ಅದೇ ಥರ ಸ್ಟೋರೇಜ್ ಲೊಕೇಶನ್ನು ಅಷ್ಟೇ MM ಅವರಿಗೆ ಸಂಬಂಧಪಟ್ಟಿದ್ದು, ಅವ್ರ ಮಾಡೆಲ್ಗೆ ಸಂಬಂಧಪಟ್ಟಿದ್ದು ಇನ್ ಟರ್ಮ್ಸ್ ಆಫ್ SAP. ಅರ್ಥ ಆಯ್ತಾ ನಿಮಗೆ? ಇದು ನಿಮ್ಮದು ಒಂದು ಫ್ಲೋ ಚಾರ್ಟ್ ವೈಸಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ಹೇಳಿದೆ. ಇದೆಲ್ಲ ನಾನು ಏನು ಹೇಳ್ತಾ ಇದ್ದೀನಿ, ಇದೆಲ್ಲ ಬೇಸಿಕ್ಕು. ನಿಮಗೊಂದು ಐಕಾನ್ ವೇಯಲ್ಲಿ ಸ್ವಲ್ಪ ಅರ್ಥ ಆಗಲಿ ಅಂತ ಹೇಳಿದೆ. ಇದು ಬಂದ್ಬಿಟ್ಟು ನಿಮ್ಮದು ಥಿಯರಿಟಿಕಲ್ಲು. ಆಯಿತಾ? ಇವೆಲ್ಲ ತುಂಬ ಒಂದು ಬೇಸಿಕ್ ಲೆವೆಲಲ್ಲಿ ನಾನು ನಿಮ್ಗೆ ಹೇಳಿದೆ. ಹೈ ಎಂಡ್ ಲೆವೆಲಲ್ಲಿ ಇಡೀ ಗ್ಲೋಬಲಲ್ಲಿ ಹೆಂಗೆ ಯೂಸ್ ಮಾಡ್ತಾರೆ, ಗ್ಲೋಬಲಲ್ಲಿ ಯಾವ ಥರ ಇರ್ತಾರೆ ಅಂತ ಅಂದರೆ ಈ ಥರ ಇರುತ್ತೆ. ಇದು ನೀವೇನು ತಲೆ ಕೆಡಿಸ್ಕೋಬೇಡಿ, ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಯಾವಾಗಲೂ ಕ್ಲೈಂಟು, ಕಂಪ್ನಿ ಕೋಡು, ಪ್ಲ್ಯಾಂಟು, ಸ್ಟೋರೇಜ್ ಲೊಕೇಶನು, ಪರ್ಚೇಸ್ ಆರ್ಗು, ಪರ್ಚೇಸ್ ಗ್ರೂಪು, ಇದೇ ಥರ ನೀವು ಹೇಳಬೇಕು. ಆಯಿತಾ? ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕೇಳ್ತೀನಿ, ಅವಾಗ ಕೇಳಿದಾಗ ನೀವು ಹೇಳೋ ಹಾಗೆ ಇರಬೇಕು. ಆಯಿತಾ? ಇದೇ ಥರ ಎಂಟರ್ಪ್ರೈಸ್ ಸ್ಟ್ರಕ್ಚರು. ಇವೆರಡು ಸೇಮ್ ಸ್ಲೈಡು, ಬಟ್ ಫ್ಲೋ ಚಾರ್ಟು. ಬಟ್ ಹೈ ಲೆವೆಲಲ್ಲಿ ಯಾವ ಥರ ಇರುತ್ತೆ? ಗ್ಲೋಬಲ್, ಈಗ ಯಾವುದಾದ್ರೂ ಒಂದು ಪೂಮಾ ಬ್ರ್ಯಾಂಡ್ ತೊಗೊಳ್ಳೋಣ, ಅಥವಾ ಐಫೋನೇ ತೊಗೊಳ್ಳೋಣ. ಐಫೋನ್ ಗ್ಲೋಬಲಿ ನೀವು ಎಲ್ಲೋದ್ರೂ ಕೂಡ ಸಿಗುತ್ತೆ. ಹಾಗಾಗಿ ಅದು ಗ್ಲೋಬಲ್ ಪ್ರಾಡಕ್ಟ್ಸ್, ಕರೆಕ್ಟ್ ಅಲ್ವಾ? ಅವರು ಮೇನ್ ಕ್ಲೈಂಟ್ ಅಥವಾ ಆ್ಯಪಲ್ದು ಹೆಡ್ ಕ್ವಾರ್ಟರ್ಸ್ ಬಂದು ಎಲ್ಲಿರೋದು? USA, ಕರೆಕ್ಟ್ ಅಲ್ವಾ? ಆ್ಯಪಲ್ ಈಸ್ ಎನ್ ಕ್ಲೈಂಟ್, ಈ ಬಿಲಾಂಗ್ಸ್ ಟು USA, ಕರೆಕ್ಟ್ ಅಲ್ವಾ? ಅವನ ಕೆಳಗಡೆ ಯುರೋಪಲ್ಲೂ ಡಿಫ್ರೆಂಟ್ ಕಂಟ್ರೋಲಿಂಗ್ ಏರಿಯಾ ಇರ್ಬೋದು. ನಾರ್ತ್ ಅಮೆರಿಕಾದಲ್ಲೂ ಡಿಫ್ರೆಂಟ್ ಕಂಟ್ರೋಲಿಂಗ್ ಏರಿಯಾಗಳು ಇರ್ಬೋದು. ಯುರೋಪ್ ಒಳಗೆ ಜರ್ಮನಿ, ಫ್ರಾನ್ಸು, ಈ ಥರ ಡಿಫ್ರೆಂಟ್ ಕಂಪ್ನೀಸ್ಗಳು ಬರಬಹುದು. ಆಯಿತಾ? ಅದೇ ಥರ ಜರ್ಮನಿ ಒಳಗೆ ನಿಮಗೆ ಬೇರೆ ಪ್ಲ್ಯಾಂಟ್ಸ್ಗಳು ಬರ್ಬೋದು. ಅಂದರೆ ಅವರ ಐಫೋನ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಡಿಫ್ರೆಂಟ್ ಪ್ಲ್ಯಾಂಟ್ಸ್ಗಳು ಬರ್ಬೋದು. ಫ್ರಾನ್ಸು, ಬರ್ಲಿನ್ನು, ಹ್ಯಾಮ್ಸ್ಟರ್ಡನ್ನು, ಇಲ್ಲೆಲ್ಲ ನಿಮಗೆ ಸಿಗಬಹುದು. ಇದನ್ನು ಪ್ಲ್ಯಾಂಟ್ ಲೆವೆಲ್ ಅಂತ ಕರಿತೀವಿ. ಪ್ಲಸ್ ನಿಮಗೆ ಸೇಲ್ಸ್ ಆರ್ಗನೈಸೇಷನ್ ಕೂಡ ಇರ್ಬೋದು ಜರ್ಮನಿಲಿ. ಅದೇ ಥರ ನಿಮಗೆ ಬೇರೆ ಡಿವಿಷನ್ಸ್ಗಳು, ಪಂಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಪೇಂಟ್ ಮ್ಯಾನುಫ್ಯಾಕ್ಚರಿಂಗ್, ಫಾರ್ಮಸ್ಯೂಟಿಕಲ್ ಮ್ಯಾನುಫ್ಯಾಕ್ಚರಿಂಗ್, ಈ ಥರ ಡಿಫ್ರೆಂಟ್ ಡಿವಿಷನ್ಸ್ಗಳು ಕೂಡ ಇರ್ಬೋದು. ಅದೇ ಥರ ಫ್ರಾನ್ಸ್ ಒಳಗೆ, ಅಂದರೆ ಜರ್ಮನಿ ಒಳಗೆ, ಫ್ರಾನ್ಸಲ್ಲಿ ನಿಮಗೆ ಪ್ಲ್ಯಾಂಟ್ಸ್ಗಳಿದ್ರೆ, ಫ್ರಾಂಕ್ಫರ್ಟಲ್ಲಿ ನಿಮಗೆ ಪ್ಲ್ಯಾಂಟ್ಸ್ಗಳಿದ್ರೆ, ಆ ಪ್ಲ್ಯಾಂಟ್ ಫ್ರಾಂಕ್ಫರ್ಟಲ್ಲಿ, ಫ್ರಾಂಕ್ಫರ್ಟ್ ಅನ್ನೋದು ಒಂದು ಸಿಟಿ, ಆ ಸಿಟಿ ಒಳಗೆ ಡಿಫ್ರೆಂಟ್ ಸ್ಟೋರೇಜ್ ಲೊಕೇಶನ್ಸ್ಗಳಿರ್ಬೋದು. ಕರೆಕ್ಟ್ ಅಲ್ವಾ? ಇದೇ ಥರ ನಿಮಗೆ ಜರ್ಮನಿಲಿ ಆರ್ಗನೈಸೇಷನ್ ಯೂನಿಟ್, ಕಸ್ಟಮರ್ ಸರ್ವಿಸ್ ಬರ್ಬೋದು, ಪ್ರೊಡಕ್ಷನ್ ಬರ್ಬೋದು, ಮತ್ತು ಪೊಸಿಷನ್ಸ್ಗಳು, ಎಲ್ಲ ಎಂಪ್ಲಾಯೀಸ್ಗಳು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಆಯಿತಾ? ಈ ಥರ ನಿಮಗೆ ಹೈ ಲೆವೆಲಲ್ಲಿ ನಿಮಗೆ ಎಂಟರ್ಪ್ರೈಸ್ ಸ್ಟ್ರಕ್ಚರ್ನ ಈ ಥರ ನಾವು ಮ್ಯಾಪ್ ಮಾಡಿರ್ತೀವಿ. ಈ ಕ್ಲೈಂಟ್, ಕಂಟ್ರೋಲಿಂಗ್ ಏರಿಯಾ, ಕಂಪ್ನಿ ಕೋಡ್ ಎಲ್ಲ ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಆರ್ಗನೈಸೇಷನ್ ಮತ್ತು ಪೊಸಿಷನ್ ಎಲ್ಲ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಈ ಸೇಲ್ಸು, ಡಿವಿಷನ್ನು, ಪ್ಲ್ಯಾಂಟು, ಸ್ಟೋರೇಜ್ ಲೊಕೇಶನ್ ಎಲ್ಲ ಮತ್ತು ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಒಳಗೆ ಬರುತ್ತೆ. ಆಯಿತಾ? ಇದು ನಾರ್ಮಲಿ ಟಿಪಿಕಲಿ ಬಂದು ನಿಮಗೆ SAP SD ಕೂಡ ಅನುಕೂಲ ಆಗುತ್ತೆ. ಇದು ನಿಮಗೆ ಹೈ ಲೆವೆಲ್, ಒಂದು ಗ್ಲೋಬಲಲ್ಲಿ ಹೆಂಗೆ ಯೂಸ್ ಮಾಡಬಹುದು, ಯಾವ ಥರ ಯೂಸ್ ಮಾಡ್ತಾರೆ ಅನ್ನೋದು ನಿಮಗೆ ಹೈ ಲೆವೆಲಲ್ಲಿ ಗೊತ್ತಾಗಲಿ ಅಂತ ಇದನ್ನು ಹೇಳಿದೆ. ಇದೇ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಇದು ನಿಮಗೆ ಸುಮ್ಮನೆ ಪ್ರಾಕ್ಟಿಕಲ್ಲಾಗಿ ಕಂಪ್ನಿಗಳಲ್ಲಿ ಯಾವ ಥರ ನಡೆಯುತ್ತೆ ಅಂತ ನಿಮಗೆ ತೋರಿಸ್ದೆ. ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಆಯಿತಾ? ಇದು ಸಾಕು ನಿಮಗೆ. ಇದು ನಿಮ್ಮದು ಬೇಸಿಕ್ ಲಾಜಿಕ್ಕು. ಎಂಟರ್ಪ್ರೈಸ್ ಕೆಳಗಡೆ ಕಂಪ್ನಿ ಬರುತ್ತೆ, ಕಂಪ್ನಿ ಕೆಳಗಡೆ ಪ್ಲ್ಯಾಂಟ್ಸ್ಗಳು ಬರುತ್ತೆ. ಪ್ಲ್ಯಾಂಟ್ ಈಸ್ ನಥಿಂಗ್ ಬಟ್ ಯುವರ್ ಫ್ಯಾಕ್ಟ್ರಿ. ಮತ್ತು ಫ್ಯಾಕ್ಟ್ರಿಗೆ ಅಥವಾ ಪ್ಲ್ಯಾಂಟ್ ಕೆಳಗಡೆ ಸ್ಟೋರೇಜ್ ಲೊಕೇಶನ್ಸ್ಗಳು ಬರುತ್ತೆ. ಸೊ ಕ್ಲೈಂಟ್, ಕಂಪ್ನಿ ಕೋಡ್, ಪ್ಲ್ಯಾಂಟ್, ಸ್ಟೋರೇಜ್ ಲೊಕೇಶನ್, ಇದು ಮೇಜರು. ಆ ಸ್ಟೋರೇಜ್ ಲೊಕೇಶನ್ ಆದಮೇಲೆ ಪರ್ಚೇಸ್ ಆರ್ಗು ಬರುತ್ತೆ, ಪರ್ಚೇಸ್ ಗ್ರೂಪು ಬರುತ್ತೆ. ಇದು ನಿಮ್ಮದು ಎಂಟರ್ಪ್ರೈಸ್ ಸ್ಟ್ರಕ್ಚರ್.
ಇಷ್ಟೇ ಇವತ್ತಿನ ಕ್ಲಾಸು. ಎಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಾದರೂ ಏನಾದರೂ ಡೌಟ್ ಇತ್ತಾ? ಇದು ಎಂಟರ್ಪ್ರೈಸ್ ಸ್ಟ್ರಕ್ಚರು. ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಕಾನ್ಫಿಗರೇಷನ್ ಸ್ಟಾರ್ಟ್ ಮಾಡ್ತೀನಿ. ಇದು ಥಿಯರಿಟಿಕಲ್ ಪಾರ್ಟ್. ನೀವೇನು ನೆನ್ಪಿಡ್ಕೋಬೇಕು ಈ ಕ್ಲಾಸಿಂದ ಅಂದರೆ, ಫಸ್ಟ್ ಕ್ಲೈಂಟ್ ಬರ್ತಾನೆ, ಕ್ಲೈಂಟ್ ಕೆಳಗಡೆ ಕಂಪ್ನಿ ಕೋಡ್ ಬರ್ತಾನೆ, ಕಂಪ್ನಿ ಕೋಡ್ ಕೆಳಗಡೆ ಪ್ಲ್ಯಾಂಟ್ ಬರ್ತಾನೆ, ಪ್ಲ್ಯಾಂಟ್ ಕೆಳಗಡೆ ಸ್ಟೋರೇಜ್ ಲೊಕೇಶನ್ ಬರ್ತಾನೆ, ಅದಾದಮೇಲೆ ಪರ್ಚೇಸ್ ಆರ್ಗ್ ಮತ್ತು ಪರ್ಚೇಸ್ ಗ್ರೂಪ್ ಇರ್ತಾನೆ. ಸೊ ಇದು ನಿಮ್ಮದು ಸ್ಟ್ಯಾಂಡರ್ಡ್ ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಫಾರ್ SAP MM. ನೀವು ಇದನ್ನು ಗಟ್ಟೊಡಿಬೇಕು. ನಾನು ಯಾವತ್ತು ಕೇಳಿದ್ರು ನೀವು ಹೇಳಾಗೆ ಇರಬೇಕು. ಅರ್ಥ ಆಯ್ತಾ? ಸೊ ಯಾರಿಗಾದರೂ ಏನಾದ್ರು ಡೌಟ್ಸ್ ಇತ್ತಾ ಇದರಲ್ಲಿ? Contact us on below displayed number. Join WhatsApp for live classes. Bell subscribe for SAP tips. Thanks for watching SAP Knowledge Factory. Don't forget to like, comment and share.